ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು 6 kg ಅಷ್ಟು ಬಿರಿಯಾನಿನ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ನಾವು ನಮ್ಮ ಅಳತೆನಲ್ಲಿ ಹಾಕ್ಕೊಂಡು ನಮ್ಮ ಸ್ಟೈಲಲ್ಲಿ ಮಾಡಿರೋದು. ಯಾರಿಗಾದ್ರೂ ಇಷ್ಟ ಆದರೆ ಮಾಡ್ಕೋಬೋದು. ಅಂದರೆ ನಾವು ಇದಕ್ಕೆ ಪಾರಂ ಕೋಳಿ ಯೂಸ್ ಮಾಡಿದ್ದು. ಆ್ಯಕ್ಚುಲಿ ಇದಕ್ಕೆ ಬೈಟರ್ ಕೋಳಿ ಯೂಸ್ ಮಾಡಬೇಕು, ನಮ್ಮಲ್ಲಿ ತಿನ್ನಲ್ಲ ಅಂತೇಳಿ ಅದನ್ನು ಯೂಸ್ ಮಾಡಿದ್ದು. ಸೊ ಹಾಗಾಗಿ ಇದು ಬಿರಿಯಾನಿ ಯಾವ ರೀತಿ ಮಾಡಿದ್ದು ಅನ್ನೋದನ್ನ ನಾನು ತಿಳಿಸ್ತೀನಿ, ಏನೇನು ಐಟಮ್ಸ್ ಎಲ್ಲ ಹಾಕಿ ಮಾಡಿದ್ದು ಅಂತೇಳಿ. ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾವಿದಕ್ಕೆ 1 ಕಟ್ ಆಗೋಷ್ಟು ಕೊತ್ತಂಬರಿ, 1 ಕಟ್ ಆಗೋಷ್ಟು ಪುದೀನ, 1-2 kg ಈರುಳ್ಳಿನ ತೊಗೊಂಡಿದ್ದು, 1/4 kg ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವು. ಹಸಿರು ಮೆಣಸಿನ್ಕಾಯಿ 1/4 kg ತೊಗೊಂಡಿದ್ವು. ಅದರಲ್ಲಿ ನಾವು ಒಂದು ಅರ್ಧ ರುಬ್ಕೊಂಡಿದ್ವು, ಒಂದು ಅರ್ಧ ಹಾಗೆ ಇಟ್ಕೊಂಡಿದ್ದು ಸಣ್ಣದಾಗಿ. ರುಬ್ಬಕ್ಕೆ ಏನೇನಪ್ಪ ಹಾಕ್ಕೊಂಡಿದ್ವು ಅಂದರೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ, ಒಂದು ಅರ್ಧ ಕಟ್ಟು ಪುದೀನ, ಒಂದು ಅರ್ಧ kg ಈರುಳ್ಳಿ, ಒಂದು 5-6 ಟೊಮ್ಯಾಟೊ, ಮತ್ತು ಚಕ್ಕೆ ಲವಂಗ, ಒಂದು ಅರ್ಧ ಹೋಳು ಕಾಯಿ ತುರಿನ ನಾವು ಇಷ್ಟನ್ನ ರುಬ್ಬಿಟ್ಕೊಂಡಿದ್ವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೆ, ಅದೊಂದು ಫುಲ್ಲು 1/4 kg ಇತ್ತು. ನೆಕ್ಸ್ಟು ನಾವಿಲ್ಲಿ ಚಿಕನ್ನ ಫಸ್ಟು ಕೂಗಿಸ್ಕೊತಾ ಇದ್ವಿ, ಯಾಕಂದರೆ ಇದು ಪಾರಂ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ಲ. ಸೊ ಹಾಗಾಗಿ ಅದನ್ನು ಫಸ್ಟೇ ಬೇಯಿಸಿ ಇಟ್ಕೋಬೇಕು. ಹಾಗಾಗಿ ನಾವು ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ವಿ. ಅಂದರೆ ಅದು ತಪ್ಪಲೆಯಲ್ಲಿ ಬೇಗ ಬೇಯಲ್ವಲ್ಲ. ಸೊ ಹಾಗಾಗಿ ಕುಕ್ಕರಲ್ಲಿ ಒಂದು 3-4 ಸಲ ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ವು. ಈಗ ನಾವು ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೀವಿ. ನಾವು ಬಿರಿಯಾನಿಗೆ ಒಂದು 5-6 kg ಮಾಡ್ತೀವಿ ಅಂದರೆ ಒಂದು 10 kg ಬೇಯೋಷ್ಟು ಪಾತ್ರೆನ ತೊಗೋಬೇಕು. ಯಾಕಂತಂದರೆ ನಾವು ಮಾಡೋದಕ್ಕಿಂತ ಪಾತ್ರೆ ದೊಡ್ಡದಾಗಿರಬೇಕು, ಆವಾಗ ನಮಗೆ ತಿರುವುದಕ್ಕೆ ಎಲ್ಲದಕ್ಕೂ ಸರಿ ಹೋಗುತ್ತೆ. ಇಲ್ಲಾಂದರೆ ತಿರುವಕ್ಕಾಗಲ್ಲ ಮತ್ತು ಅಕ್ಕಿ ಎಲ್ಲ ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀವಿ. ನೀವು ಎಷ್ಟು ನಿಮ್ಮ ಅನುಸಾರ ಅಂದರೆ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಪಾತ್ರೆನ ತೊಗೊಂಡು, ಇವಾಗ ನಾವು ಅದಕ್ಕೆ ಒಂದು ಎಣ್ಣೆ ಹಾಕಿದ್ದೀವಿ. ಒಂದು ಅರ್ಧ kgಗಿಂತ ಕಡಿಮೆ ಹಾಕಿದ್ದೀವಿ ಎಣ್ಣೆನ. ನೆಕ್ಸ್ಟು ಮಾಮೂಲಿ ಪಲಾವ್ ಐಟಮ್ಸ್ ಏನೇನಿರುತ್ತೋ ಅದನ್ನೆಲ್ಲ ಒಂದು 100 ಗ್ರಾಮಷ್ಟು ಹಾಕಿ, ನಾವಿಲ್ಲಿ ಒಂದು 2 ಪ್ಯಾಕೆಟ್ ತೊಗೊಂಬಂದಿದ್ವು, ಅದನ್ನು ಡೈರೆಕ್ಟ್ ಹಾಕಿದ್ದೀವಿ. ಈಗ ಒಂದು ಸ್ವಲ್ಪ ಮಸಾಲೆ ಎಲ್ಲ ಬಿಡಲಿ ಅಂದರೆ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ನೀವು ಪಲಾವ್ ಐಟಮ್ಸು ಬಿರಿಯಾನಿ ಐಟಮ್ಸ್ ಅಂದರೆ ಕೊಡ್ತಾರೆ, ಒಂದು 2 ಪ್ಯಾಕೆಟ್ ತಂದು ಹಾಕಿದ್ರೆ ಸಾಕು. ಅದು ಟೇಸ್ಟು ತುಂಬಾ ಅಂದರೆ ಅದೆಲ್ಲ ಬಿಟ್ಕೋಬೇಕು, ಅದರಲ್ಲಿ ಮಸಾಲೆದು ಏನಿರುತ್ತೆ ಆ ಫ್ಲೇವರು ಬಿಟ್ಕೋಬೇಕು. ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು, ನಾನಿಲ್ಲಿ ಒಂದು 3/4 kg ಅಂದರೆ ಒಂದು ಅರ್ಧ kgಗಿಂತ ಜಾಸ್ತಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಅದು ಕಲ್ಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು. ಅದು ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಟೊಮೆಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾವು ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀವಿ, ಅಂದರೆ ಅದು ಸ್ವಲ್ಪ ಬೇಗ ಈರುಳ್ಳಿ ಕಲರ್ ಚೇಂಜ್ ಆಗಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ವು. ನಾವು ಚಿಕನ್ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವು. ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ರಿ, ನಾನು ಇಷ್ಟೇ ಅಂತ ಹೇಳಲ್ಲ. ನೆಕ್ಸ್ಟ್ ಇವಾಗ ಇದು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ನಾನು ಸೈಡಲ್ಲೇ ಇದನ್ನು ಮಾಡ್ತಾಯಿದ್ದೀನಿ, ಯಾಕೆಂದರೆ ಮಧ್ಯಕ್ಕೆ ಉರಿ ಜಾಸ್ತಿ ಆದರೆ ಇದಾಗುತ್ತೆ ಅಂತೇಳಿ. ನೋಡಿ, ಸುಮ್ಮನೆ ಹಾಗೆ ಹಿಂಗೆ ಲೈಟಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಅದು ಬ್ರೌನಿಷ್ ಬರಬೇಕು ಈರುಳ್ಳಿ, ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನೋಡಿ, 1/4 kg ಅಷ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದನ್ನೇ ಇವಾಗ ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನಾನು ಒಂದು 10-15 ಹಸಿರು ಮೆಣಸಿನ್ಕಾಯಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು 3-4 ಟೊಮೊಟೊ ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೂ ಟೊಮೊಟೊ ಹಾಕಿರ್ತೀವಲ್ಲ, ಹುಳಿ ಜಾಸ್ತಿ ಆಗುತ್ತೆ. ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅದೆಲ್ಲ ಬೇಯಬೇಕಲ್ಲ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಸ್ವಲ್ಪ ಮೇಥಿ ಪೌಡ್ರು, ಒಂದು ಹಿಡಿವಷ್ಟು ಮೇಥಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆವಾಗಲೇ ಹಾಕಲಿಲ್ಲ, ಇದನ್ನು ಆಮೇಲೆ ಬೇಕಾದರೂ ಹಾಕ್ಕೋಬೋದು, ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮೇಥಿ ಪೌಡ್ರ್ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಒಂದು ಹಿಡಿವಷ್ಟು ಪುದೀನ ಕೊತ್ತಂಬರಿನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇನ್ನೂ ಸ್ವಲ್ಪ ಇಟ್ಕೊಳ್ಳಿ, ಲಾಸ್ಟಿಗೆ ಹಾಕ್ಕೊಳೋದಕ್ಕೆ. ಇವಾಗ ಒಂದು ಹಿಡಿ ಕೊತ್ತಂಬರಿ ಮತ್ತು ಒಂದು ಹಿಡಿ ಪುದೀನನ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು.
ನೆಕ್ಸ್ಟ್ ಇವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಪೇಸ್ಟ್ ಇದೆಯಲ್ಲ, ನಾನು ತೆಂಗಿನಕಾಯಿ, ಪುದೀನ, ಕೊತ್ತಂಬರಿ, ಚಕ್ಕೆ, ಲವಂಗ, ಹಸಿರುಮೆಣಸಿನ್ಕಾಯಿ, ಟೊಮಟೊ, ಈರುಳ್ಳಿ ಎಲ್ಲದು ಒಂದಕ್ಕೆ ರುಬ್ಬಾಕಿದೆ. ನಾನೇನು ಸಪ್ರೇಟು ಪೇಸ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಹಾಕಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳುತ್ತಲ್ಲ, ಆವಾಗಲೇ ಯಾವುದೇ ಒಂದ್ರದ್ದಾಗಲಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಸಿ ವಾಸನೆ ಇದ್ದರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ. ನಾನಿಲ್ಲೊಂದು 150-200 ಗ್ರಾಮ್ ಅಷ್ಟು ಬಿರಿಯಾನಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದೇ ನಾವು ಮನೇಲಿ ಮಾಡಿರೋ ಬಿರಿಯಾನಿ ಪೌಡ್ರ್ ಏನಲ್ಲ, ಇದು ಮಾಮೂಲಿ ಅಂಗಡಿನಲ್ಲಿ ಸಿಗುತ್ತಲ್ಲ ಆ ಬಿರಿಯಾನಿ ಪೌಡ್ರನ್ನ. ಮತ್ತು ಗರಂ ಮಸಾಲನ್ನು ಸಹ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ. ನೀವೊಂದು 1/4 ಲೀಟ್ರಷ್ಟು ಮೊಸರನ್ನ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇತ್ತು, ಸೊ ಹಾಗಾಗಿ ಇಲ್ಲಿ ಮತ್ತು ಒಂದು 100 ಗ್ರಾಮಷ್ಟು ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಅದು ಮಸಾಲೆ ಎಲ್ಲ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟಾಗ ಸೀದೋಗೋ ಅಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಚಿಕನ್ನು, ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ನೀವು ಬೈಲರ್ ಕೋಳಿ ಹಾಕೋದಾದರೆ ಹಂಗೆ ಹಾಕೋಬೋದು. ಇದು ಫಾರಮ್ ಕೋಳಿದಲ್ವ, ಸೊ ಹಾಗಾಗಿ ನಾವು ಬೇಯಿಸಿರೋದು ಅಂದರೆ ನೀರು ತೆಗ್ದಿದ್ದೀವಿ. ಇನ್ನು ಸ್ವಲ್ಪ ನೀರಿನ ಅಂಶ ಇತ್ತು, ಪರವಾಗಿಲ್ಲ, ಅದನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಫುಲ್ಲು ನೀರು ತೆಗೆದು ಸಹ ಹಾಕ್ಬೋದು. ನಾವು ಅದನ್ನು ನೀರು ಸಮೇತನೇ ಅದು ಸ್ವಲ್ಪ ಹಾಕ್ಬಿಟ್ವಿ. ನೆಕ್ಸ್ಟ್ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಅದು ಅಂದರೆ ಬೇಯಿಸ್ಬೇಕು. ಚಿಕನ್ಗೆಲ್ಲ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ, ಸೊ ಹಾಗಾಗಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಅದಕ್ಕೆ ನಾವು ನೀರು ಸಮೇತ ಹಾಕಿದ್ದು, ಅದ್ರದ್ದೆಲ್ಲ ರಸ ಅದಕ್ಕೆ ಬಿಟ್ಕೊಂಡಿರುತ್ತಲ್ಲ, ಸೊ ಹಾಗಾಗಿ ನಾವು ಅದ್ರ ಸಮೇತನೇ ಹಾಕಿದ್ದೀವಿ. ಹೆಂಗೂ ನೀರು ಹಾಕಲೇಬೇಕಾಗಿತ್ತು ನಾವು ಬೇಯಿಸೋದಕ್ಕೆ ಅಂತೇಳಿ. ಸೊ ಹಾಗಾಗಿ ನೋಡಿ ಚೆನ್ನಾಗಿ ಕುದ್ದು ಬೇಯಬೇಕದು. ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಒಂದು 1/4 ಗಂಟೆ ಇಲ್ಲ ಒಂದು 10 ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೀವು ಲಾಸ್ಟಿಗೆ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು. ನಾವು ಚಿಕನ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದು, ಮತ್ತು ಮಸಾಲೆ ಹಾಕ್ದಾಗಲೂ ಸ್ವಲ್ಪ ಉಪ್ಪು ಹಾಕಿದ್ದು, ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ವಿ. ಒಟ್ಟಿಗೆ ಹಾಕ್ಕೋಬೋದು. ನಾವು ಸ್ವಲ್ಪನೇ ಒಂದೊಂದು ಸಲ ಹಾಕ್ಕೊಂಡ್ವಿ ಅಷ್ಟೇ. ನೆಕ್ಸ್ಟ್ ನೋಡಿ ಇದನ್ನೇನಾದರೂ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ. ನೆಕ್ಸ್ಟು ನೀರು ಹಾಕ್ಕೊಳ್ಳಿ. ಅಂದರೆ 1:2 ಅಳತೆನಲ್ಲಿ. ಇವಾಗ ನಾವು ಜಗ್ಗಲ್ಲಿ ತಗೊಂಡಿದ್ವು, 6 ಜಗ್ ತಗೊಂಡಿದ್ವು ಅಂದರೆ ಒಂದು 15 ಜಗ್ಗಷ್ಟು ನೀರನ್ನ ಹಾಕಿ ಅದು ಕುದಿ ಬಂದ ಮೇಲೆ ಅಕ್ಕಿನ ಹಾಕಬೇಕು. ಆವಾಗ ಇಲ್ಲಾಂದರೆ ಅಕ್ಕಿ ಅಂದರೆ ನಾವು ಫಸ್ಟೇ ಅಕ್ಕಿನ ನೆನೆಸಿದ್ದು ಸ್ವಲ್ಪ ಹೊತ್ತು. ಸೊ ಹಾಗಾಗಿ ಇದು ಕುದಿ ಬಂದಮೇಲೆ ನೀರು ಸೈಡಲ್ಲಿ ಬಿಸಿನೀರು ಇಟ್ಕೊಬಿಡಿ. ಬಿಸಿನೀರು ಹಾಕಿದ್ರೆ ಬೇಗನೆ ಕುದಿಯುತ್ತಲ್ವ, ಸೊ ಹಾಗಾಗಿ ನೋಡಿ ಇವಾಗ ಅಕ್ಕಿ ಎಲ್ಲ ಹಾಕಿ ಸುಮ್ಮನೆ ಲೈಟಾಗಿ ತಳ ಹಿಡಿಬಾರ್ದು ಅಂಥೇಳಿ ಹಂಗೆ ಮಿಕ್ಸ್ ಕೊಟ್ಟು ಇವಾಗ ನೋಡಿ ಉಪ್ಪು ಖಾರ ಟೇಸ್ಟಿಗೆ ತಕ್ಕಂತೆ ನೋಡಿಕೊಂಡು ಉಪ್ಪು ಖಾರ ಎಲ್ಲನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಇವಾಗ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿಯೋದಕ್ಕೆ ಬಿಡಬೇಕು. ನೀವು ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ, ಆವಾಗ ಬೇಗನೆ ಆಗುತ್ತೆ, ಟೈಮು ಸಹ ಸೇವ್ ಆಗುತ್ತೆ. ಮತ್ತು ನಾವು ಇವಾಗ 1 ನಿಂಬೆಹಣ್ಣು ಹಾಕ್ತಾಯಿದ್ದೀವಿ. ನಿಮ್ಮ ಟೇಸ್ಟಿಗೆ ಅನುಸಾರ ಹಾಕ್ಕೊಳ್ಳಿ, ಯಾಕೆಂದರೆ ಟೊಮೊಟೊ ಹಾಕಿದ್ದೀವಲ್ಲ, ಸೊ ಹುಳಿ ಬರೋಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು 1 ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀವಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಅನ್ನ ಎಲ್ಲ ಆಗಬೇಕಲ್ಲ, ಸೊ ಹಾಗಾಗಿ ಅಕ್ಕಿನ ನೆನೆಸಿ ಹಾಕೋದ್ರಿಂದ ಅನ್ನ ಉದುದ್ರಾಗಿ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ಸೊ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಚಿಕನ್ ಬೇಯೋವಷ್ಟೊತ್ತಿಗೆ ಅಷ್ಟೊತ್ತು ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಒಂದ್ಸಲ ಅಂದರೆ ಅವಾಗವಾಗೆ ಸ್ವಲ್ಪ ಮಿಕ್ಸ್ ಮಾಡ್ತಿರ್ಬೇಕು. ಇವಾಗ ಒಂದು 90% ಅನ್ನ ಆಗಿದೆ ಅಂತ ಗೊತ್ತಾದಮೇಲೆ ಫುಲ್ಲು ಫ್ಲೇಮ್ನ ಲೋ ಮಾಡಿಬಿಡಿ. ಲೋ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಮತ್ತು ಪುದೀನ ಇರುತ್ತಲ್ಲ, ಪುದೀನ ಕೊತ್ತಂಬರಿ ಮಿಕ್ಕಿರೋದಿರುತ್ತಲ್ಲ, ಅದನ್ನು ಮೇಲೆ ಹಾಕ್ಬಿಟ್ಟು ನಾವಿಲ್ಲಿ ಬಾಳೆ ಎಲೆನ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಹಾಗೆ ಬಿಡ್ತೀವಿ. ಆವಾಗ ಅದು ತುಂಬಾ ಚೆನ್ನಾಗಿ ಅಳ್ಕೊಂಡು ತುಂಬಾ ಚೆನ್ನಾಗಿ ಆಗುತ್ತೆ. ಇಲ್ಲಿ ದಮ್ ಕಟ್ತಾಯಿದ್ದೀವಿ. ಮೇಲೇನಾದರೂ ಬಿಗಿ ಅಂದರೆ ಟೈಟಾಗಿರೋದು ಅಥವಾ ಭಾರ ಆಗಿರೋದಂತಹ ವಸ್ತುಗಳನ್ನ ಕಲ್ಲು ಏನಾದರೂ ಇಟ್ಬಿಟ್ಟು
ಅಂದರೆ ಲೋ ಫ್ಲೇಮ್ ಮಾಡಿ ಬಿಡಿ. ನಿಮ್ಮ ಮನೇಲಿ ದೊಡ್ಡದೇನಾದರೂ ಅಕಸ್ಮಾತು ಈ ಕಬ್ಬಿಣದ್ದೇನಾದರೂ ಹಂಚೆಲ್ಲ ಇದ್ದರೆ ಅದ್ರ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮ್ ಮಾಡಿದ್ರೂ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ನಾವು ಒಂದು 10 ನಿಮಿಷ ಬಿಟ್ಟು ತೆಗೆದ್ವಿ. ಆ ನೀರೆಲ್ಲ ಹಿಂಗೋಗಿ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿ ತುಂಬಾ ಚೆನ್ನಾಗಾಗಿತ್ತು. ನಾವು ಈ ಸಲ ಈ ಥರ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಾಗಿತ್ತು. ಸಲ ತಳ ಹಿಡಿದ್ಬಿಡೋದು. ಸೊ ಹಾಗಾಗಿ ಈ ಸಲ ಐಡಿಯಾ ಮಾಡಿ ಈ ಥರ ಮಾಡಿದ್ವಿ. ಆ್ಯಕ್ಚುಲಿ ನಮಗೆ ಕೆಂಡದಲ್ಲಿ ಮಾಡಬೇಕು ಅಂತ ಆಸೆ ಇತ್ತು, ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ಈ ಥರ ಮಾಡಿದ್ವಿ. ನೀವು ಈ ಥರ ಟ್ರೈ ಮಾಡಿ. 6 kgಗೆ ಈ ಥರ ಆಗುತ್ತೆ. 6 kg ಅಂದರೆ 6.5 kg ಅಷ್ಟು ಚಿಕನ್ ಇತ್ತು. ಆ್ಯಕ್ಚುಲಿ ಬೈಲರ್ ಕೋಳಿನಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಇದರಲ್ಲಿ ಮಾಡಿದ್ವು ಅಷ್ಟೇ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿತ್ತು ಅನ್ನೋದನ್ನ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.